DC ಅವರು ಬರಬೇಕು, CEO ಅವರು ಸ್ಥಳಕ್ಕೆ ಬರಬೇಕು ಅಂತೇಳಿ ನಮ್ಮ ಒತ್ತಾಯ. ಅವರು ಎಲ್ಲ ದಪ್ಪ ಚರ್ಮ ಆಗಿರ್ತಾರೆ ಅಧಿಕಾರಿಗಳು. ಅವ್ರು ಏನೇ ಕಳ್ಳತನ ಮಾಡಿದ್ರು ನಾನು ಕಳ್ಳತನ ಮಾಡಿದ್ದೀನಿ ಅಂತ ಯಾರೂ ಹೇಳ್ಕೊಳ್ಳೋದಿಲ್ಲ. ನಮ್ಮ ಹೆಸರು ಬಸವರಾಜ್ ಗೋಡ್ಯಾಳ್ ಅಂತೇಳಿ, ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇದೇ ದಿನಾಂಕ 4/9/2024 ಸಿಂಧನೂರು ಗ್ರಾಮೀಣ ಗ್ರಾಮ ಪಂಚಾಯಿತಿ ಮುತ್ತಿಗೆ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಮುತ್ತಿಗೆ ಕಾರಣ ಏನು ಅಂತೇಳಿದರೆ, ಸಿಂಧನೂರು ಗ್ರಾಮೀಣ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಏನಿದ್ದಾರೆ, ಕೆಲವು ವರ್ಷಗಳಿಂದ ಅಲ್ಲಿ ನಡೆದಂಥ ಅವ್ಯವಹಾರಗಳ ತನಿಖೆ ಆಗಬೇಕು ಅಂಥೇಳಿ ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ವಿ. ಇದುವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಹಾಗಾಗಿ ನಾವು ಪಂಚಾಯಿತಿಯನ್ನು ಸಂಪೂರ್ಣ ತನಿಖೆ ಮಾಡಬೇಕು. ಅಲ್ಲಿ ಏನು ಅವ್ಯವಹಾರ ಆಗಿದೆ, ಅವ್ಯವಹಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರ ಮೇಲೆ ಕಾನೂನು ಕ್ರಮ ಜಾರಿ ಮಾಡಬೇಕು ಅನ್ನುವಂಥ ಒತ್ತಾಯ ಇಟ್ಕೊಂಡು ಗ್ರಾಮ ಪಂಚಾಯಿತಿ ಮುತ್ತಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದ್ರ ಜೊತೆಗೆ ಈ ಪಂಚಾಯಿತಿಯಲ್ಲಿ ಏನಿದ್ದಾವೆ, ಎರಡು ವರ್ಷದಿಂದ ಈ ದನ ಶೆಡ್ಡು, ಕುರಿ ಶೆಡ್ಡು ಈ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಹೆಚ್ಚು ಕೊಡಬೇಕು ಅಂಥೇಳಿ ನಾವು ಮನವಿ ಮಾಡಿದ್ವಿ ಸರ್ಕಾರಕ್ಕೆ. ಅದ್ರ ಜೊತೆಗೆ ಈ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಏನು ಬರ್ತದೆ RH ನಂಬರ್ 1 ಪಂಚಾಯತಿಯಲ್ಲಿ ಎಷ್ಟು ಜನ ರೈತರು ಅರ್ಜಿ ಸಲ್ಲಿಸಿದ್ದಾರೆ ಶೆಡ್ಡಿಗೆ, ಅವೆಲ್ಲ ಶೆಡ್ಡುಗಳನ್ನು ಕೊಡಬೇಕು ಅಂಥೇಳಿ ನಾವು ಮನವಿ ಮಾಡಿದ್ವಿ. ಅಲ್ಲಿ ಸರ್ಕಾರದಿಂದ ಪಂಚಾಯತಿಗೆ ಬಂದಿದ್ದರೂ ಕೂಡ ಅದನ್ನು ಎಲ್ಲರಿಗೂ ಕೊಡಿ ಅಂತೇಳಿ ಬಂದಿದ್ದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮತ್ತು ಹೋದ ವರ್ಷ ಏನು ಆಯ್ಕೆ ಮಾಡಿದ್ರು ಪಂಚಾಯತಿಲಿ ಶೆಡ್ಗಳಿಗೆ, ಅವರನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಇವರು ಮಾಡ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಇದು. ಈ ರೀತಿ ಅವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥ PDO ವಿರುದ್ಧ ನಾವು ಹೋರಾಟ ಹಾಕ್ಕೊಂಡಿದ್ವಿ. ಮತ್ತು ಯಾವುದೇ ಕಾರ್ಯಕ್ರಮಗಳು, ಯಾವುದೇ ಕೆಲಸಗಳು ಕೂಡ ಸರಿಯಾಗಿ ನಡೀತಾ ಇಲ್ಲ ಪಂಚಾಯತಿಲಿ. ಈ ಚರಂಡಿ ಕ್ಲೀನ್ ಮಾಡೋದಾಗಲಿ, ಗ್ರಾಮ ಪ್ರದೇಶದಲ್ಲಿ ಸ್ವಚ್ಛತೆ ಮಾಡೋದಾಗಲಿ ಯಾವುದೂ ಕಾರ್ಯಕ್ರಮ ಇಲ್ಲ. ಇವರು ಏನಾಗಿಬಿಟ್ಟಿದ್ದಾರೆ ಅಂತಂದರೆ, ಈ ಉದ್ಯೋಗ ಖಾತ್ರಿಯಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ ಅಂತಂದರೆ ಅದು ಹೇಳೋಕ್ಕಾಗ್ತಾ ಇಲ್ಲ. ಏನು ಮಾಡ್ತಾರೆ ಅಂತಂದರೆ, ಕೂಲಿ ಕಾರ್ಮಿಕರದು ಹೆಚ್ಚುವರಿ ಕಾರ್ಡ್ಗಳನ್ನು ಹಾಕೋದು, ಕಾರ್ಡ್ಗಳು ಹಾಕಿಸಿ ಅವ್ರಿಗೊಂದು ಅರ್ಧ, ಇವ್ರಿಗೆ ಅರ್ಧ ಪೇಮೆಂಟು ಅದರಲ್ಲಿ. ಮತ್ತು ಅನೇಕ ಎಲೆಕ್ಟ್ರಿಷಿಯನ್ ಸಾಮಾನುಗಳು ತಗೊಳೋದ್ರಾಗಲಾಗಲಿ, ಪೈಪ್ ಖರೀದಿ ಮಾಡೋದಾಗಲಿ, ಮೋಟ್ರ್ ಖರೀದಿಯಲ್ಲಾಗಲಿ ಎಲ್ಲದರಲ್ಲೂ ಕೂಡ ಹೆಚ್ಚುವರಿ ಬಿಲ್ಗಳನ್ನು ಹಾಕಿಸಿ ಇವರು ಲೂಟಿ ಮಾಡ್ತಕ್ಕಂಥದ್ದು ರಾಜಾರೋಷವಾಗಿ ನಡೀತಾ ಇದೆ. ಹಾಗಾಗಿ ನಾವು ಈಗ ಒಂದು 5-6 ತಿಂಗಳಿಂದನೂ ನಾವು ಮನವಿ ಕೊಟ್ಟಿದ್ದೀವಿ, ಇದನ್ನು ಪಂಚಾಯತಿನ ತನಿಖೆ ಮಾಡಬೇಕು ಅಂಥೇಳಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು 4ನೇ ತಾರೀಕು ಹಾಕ್ಕೊಂಡಿರೋದು ಏನಂತಂದರೆ, ಅವ್ರನ್ನ ಪಂಚಾಯತಿ ತನಿಖೆ ಮಾಡಬೇಕು ಮತ್ತು ಅವ್ರನ್ನ ಕೆಲಸದಿಂದ ವಜಾಗೊಳಿಸಬೇಕು ಅಂಥೇಳಿ ಪಂಚಾಯತಿ ಮುತ್ತಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದ್ರ ಜೊತೆಗೆ ನಮ್ಮ ಆ ಭಾಗದ ರೈತರಿಗೆ ಏನು ಸಿದ್ಧಲಿಂಗೇಶ್ವರ ಏತ ನೀರಾವರಿ ಅಂತೇನಿದೆ, ಆ ಏತ ನೀರಾವರಿಯನ್ನು ಶೀಘ್ರದಲ್ಲಿ ಜಾರಿಗೊಳಿಸಿ RH ನಂಬರ್ 1 ಪಂಚಾಯತಿಗೆ ಕಾಲುವೆ ಏನಿದೆ, ನಾಯನಾರ್ ಎ ಕಾಲುವೆ ಇದೆಯಲ್ಲ, ಆ ಕಾಲುವೆಗೆ ಕೂಡಿಸಿದರೆ ಅನೇಕ ಗ್ರಾಮಗಳು ಏನು ಈ ನಾಯನಾರ್ ಎ ಕಾಲುವೆಗೆ ಬರುವಂಥ ತಾತಪ್ಪ ಕ್ಯಾಂಪು, ಹಿರಣ್ಣ ಕ್ಯಾಂಪು, RH ನಂಬರ್ 4 ರೈತರಿಗೆ ಅನುಕೂಲ ಆಗುತ್ತೆ. ಮತ್ತು ಈ ಕಡೆ ನಾಯನಾರ್ B ಕಾಲುವೆ ಏನಿದೆ, RH ನಂಬರ್ 3 ಉದ್ಬಾಳ, ಗೋಮರ್ಸಿ, ಮಾಡ್ಸಿರವಾರ, ಅಲಬನೂರು ಇವೆಲ್ಲ ಗ್ರಾಮಗಳಿಗೆ ಅನುಕೂಲ ಆಗುತ್ತೆ. ಮತ್ತು ನಾಯನಾರ್ ಎ ಕಾಲುವೆ RH ನಂಬರ್ 2 BR ಕ್ಯಾಂಪ್ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ನಾವೇನಂತ ಹೇಳಿದ್ರೆ, ಕೆಳಭಾಗದ ರೈತರಿಗೆ ಅನುಕೂಲ ಆಗುವಂಥ ಒಂದು ಯೋಜನೆ ಇದು. ಅದನ್ನು ಶೀಘ್ರದಲ್ಲಿ ಸರ್ಕಾರ ಜಾರಿ ಮಾಡಬೇಕು, ಕಾಮಗಾರಿಯನ್ನು ಟೆಂಡರ್ ಕರೆದು ಕಾಮಗಾರಿ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅದಕ್ಕೂ ಒತ್ತಾಯ ಮಾಡ್ತೀವಿ. ಆಮೇಲೆ ಏನು ಪೂರ್ತಿ ಮುಖ್ಯವಾಗಿ ಅಂತಂದರೆ, ನಮ್ಮ ಆ ಪಂಚಾಯತ್ ವ್ಯಾಪ್ತಿಯ ರಸ್ತೆಗಳು ಸಂಪೂರ್ಣ ಹಾಳಾಗಿ ಹೋಗಿದ್ದಾವೆ. ಈ ಅರಿಮರ ಕ್ಯಾಂಪಿಂದ ಬರ್ಮಾ ಕ್ಯಾಂಪ್ ಇರ್ಬೋದು, ಬರ್ಮಾ ಕ್ಯಾಂಪಿಂದ 3 ನಂಬರ್ ಕ್ಯಾಂಪು, ಬರ್ಮಾ ಕ್ಯಾಂಪಿಂದ ಹಿರಣ್ಣ ಕ್ಯಾಂಪು, ಮತ್ತು ಹಿರಣ್ಣ ಕ್ಯಾಂಪಿಂದ ಈ ಕಡೆ ತಾತಪ್ಪ ಕ್ಯಾಂಪ್ ರಸ್ತೆ ಇವೆಲ್ಲವೂ ಕೂಡ ಸಂಪೂರ್ಣ ಹಾಳಾಗಿ ಶಾಲೆಗೆ ಬರುವಂಥ ಮಕ್ಕಳು ಕೂಡ ಶಾಲೆಗೆ ಬರದೇ ಇರುವಂಥ ಪರಿಸ್ಥಿತಿ ಆಗಿದೆ ಇವತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ನಾವೇನು ಒತ್ತಾಯ ಮಾಡಿದ್ದು ಅಂತಂದರೆ, ತಕ್ಷಣಕ್ಕೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಏನು ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಮಾಡ್ಬೋದು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ತಕ್ಷಣಕ್ಕೆ ಆ ಗುಂಡಿ ಮುಚ್ಚುವಂಥ ಕೆಲಸ ಮಾಡಿರಿ ಅಂತೇಳಿ ನಾವು ಒತ್ತಾಯ ಮಾಡೋದ್ರ ಮೂಲಕ ಶಾಶ್ವತ ರಸ್ತೆ ಮಾಡಬೇಕು ಅಂಥೇಳಿ ಸಂಬಂಧಪಟ್ಟ ಇಲಾಖೆಗೆ ಇದೇ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡೋದಕ್ಕೆ ಗ್ರಾಮ ಪಂಚಾಯತಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ. ಆ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಎಲ್ಲ ಗ್ರಾಮದ ರೈತರನ್ನೊಳಗೊಂಡು ಮತ್ತು ಆ ಪಂಚಾಯತಿ ವ್ಯಾಪ್ತಿಯ ಸದಸ್ಯರೇನಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರು, ಅವ್ರಿಗೂ ನಾವು ಕರೆ ಕೊಟ್ಟಿದ್ದೇವೆ. ಈ
ಒಂದು ತನಿಖೆ ಆಗಬೇಕು, ಪಂಚಾಯಿತಿಯಲ್ಲಿ ಅವ್ಯವಹಾರ ಆಗಿದೆ, ಇದಕ್ಕೂ ಕೂಡ ನೀವು ಕೈ ಜೋಡಿಸ್ಬೇಕು ಅಂತೇಳಿ ಕೇಸಿ ನಾವು ಸದಸ್ಯರಿಗೂ ಕೂಡ ಕರೆ ಕೊಟ್ಟಿದ್ದೀವಿ. ಅವರು ಕೂಡ ಬರ್ತಾರೆ, ಸದಸ್ಯರು ಬರ್ತಾರೆ, ಗ್ರಾಮದ ರೈತರು ಬರ್ತಾರೆ. ನಂತರ ಈ ಏನು ರಾಜಕೀಯ ಮುಖಂಡರು ಏನಿದ್ದಾರೆ ಅವ್ರಿಗೂ ಕೂಡ ರಾಜಕೀಯ ವೇತರವಾಗಿ ಎಲ್ಲರಿಗೂ ನಾವು ಕರೆ ಕೊಟ್ಟಿದ್ದೀವಿ. ಹಾಗಾಗಿ ಎಲ್ಲ ಆ ಗ್ರಾಮದ ವ್ಯಾಪ್ತಿಯಲ್ಲಿ ಬರೋಂಥ ಎಲ್ಲ ರೈತರು ಬರ್ತಾರೆ ಮತ್ತು ಸದಸ್ಯರು ಬರ್ತಾರೆ, ಹೊರಗಡೆಯಿಂದ ರಾಜಕೀಯ ಮುಖಂಡರು ಕೂಡ ಬರ್ತೀವಿ. ಅಲ್ಲಿ ನಾವು ಮೊದಲು ಏನಂತ ಹೇಳಿದ್ದೀವಿ ಅಂತ ಹೇಳಿದ್ರೆ DC ಅವರು ಬರಬೇಕು, CEO ಅವರು ಸ್ಥಳಕ್ಕೆ ಬರಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಅಲ್ಲಿ ಅವ್ರು ಏನಾದರೂ ಸ್ಥಳಕ್ಕೆ ಬಂದಿಲ್ಲ ಅಂತಂದರೆ ಮನೆ ತೊಗೊಳಕ್ಕೆ ಯಾರಾದರೂ ಬರ್ತಾರಲ್ಲ, ಬಂದಾಗ ನಮ್ಮದು ಒತ್ತಾಯ ಅವರು ಏನು ನಮಗೆ ಕಾಲಾವಕಾಶ ಕೊಡ್ತಾರೋ, ಏನು ಅವ್ರು ಏನು ಹೇಳ್ಕೊಂಡು ಹೋಗ್ತಾರೋ ಅವ್ರ ಉತ್ತರದ ಮೇಲೆ ಮುಂದಿನ ನಮ್ಮ ಹೋರಾಟ ನಿರ್ಧಾರ ನಾವು ಮಾಡ್ತೀವಿ. ಅವರು ಇದೆಲ್ಲ ದಪ್ಪ ಚರ್ಮ ಆಗಿರ್ತವೆ ಅಧಿಕಾರಿಗಳು. ಅವ್ರು ಏನೇ ಕಳ್ಳತನ ಮಾಡಿದ್ರು ಬಿಡು, ನಾನು ಕಳ್ಳತನ ಮಾಡಿದ್ದೀನಿ ಅಂತ ಯಾರೂ ಹೇಳ್ಕೊಳ್ಳೋದಿಲ್ಲ. ಅವರು ತನಿಖೆ ಆದಮೇಲೆ ಅದು ಸಾಬೀತಾಗೋದು. ನಾವು ಈ 5ನೇ ತಿಂಗಳಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ವಿ, ಗ್ರಾಮ ಪಂಚಾಯತಿಯಲ್ಲಿ ಅವ್ಯವಹಾರ ಆಗಿದೆ, ಇದನ್ನು ತನಿಖೆ ಮಾಡಬೇಕು ಅಂತೇಳಿ. ಇದುವರೆಗಾದರೂ ಯಾವುದೇ ರೀತಿ ಕ್ರಮ ಕೈಗೊಂಡಿರೋದ್ರ ಬಗ್ಗೆ ನಮಗೂ ಕೂಡ ಮಾಹಿತಿ ಬಂದಿಲ್ಲ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಹೋರಾಟ ಹಾಕ್ಕೊಂಡಿದ್ದೀವಿ. ಈ ಹೋರಾಟದ ಮುಖಾಂತರ ನಾವು ಹೋಗೋಣ ಅಂಥೇಳಿ. ಈ ಹೋರಾಟಕ್ಕೆ ಏನಾದರೂ ತನಿಖೆ ಪ್ರಾರಂಭ ಆಯಿತು, ಸರಿ, ಪ್ರಾರಂಭ ಆಗಲಿಲ್ಲ ಅಂತಂದರೆ ಮುಂದಿನ ತೀರ್ಮಾನ ನಾವು ನೋಡ್ಕೊಂಡು ಅದಕ್ಕೆ ಯಾವ ರೀತಿ ನಾವು ಉಗ್ರವಾದ ಹೋರಾಟ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ. ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ.